ಸಚಿವ ಸಂಪುಟದಿಂದ ರಾಜಣ್ಣ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರದಲ್ಲಿ ಸಚಿವ ವೆಂಕಟೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ತೆಗೆದುಹಾಕಲಾಗಿದೆ. ರಾಜಣ್ಣ ಅವರು ಸಿದ್ದರಾಮಯ್ಯ ಬಲಗೈ ಎಡಗೈಯೂ ಅಲ್ಲ, ಮತ್ತೆ ಸೇರಿಸಿಕೊಳ್ಬೇಕಾದ್ರೆ ಹೈಕಮಾಂಡ್ ಅದಕ್ಕೆ ಸೂಚನೆಯನ್ನ ನೀಡಬೇಕು. ರಾಜಣ್ಣ ಅವರ ಹೇಳಿಕೆ ಮೇಲೆ ಸ್ವಲ್ಪ ಬೇಜಾರಾಗಿ ಅವರನ್ನ ಪಕ್ಷದಿಂದ ತೆಗೆದಿದ್ದಾರೆ. ನಾನು ಕೂಡ ಆ ಕುರಿತಂತೆ ಸ್ಪಷ್ಟವಾಗಿ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿ ವೆಂಕಟೇಶ್ ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟದಲ್ಲಿ ತೆಗೆದುಹಾಕಿರೋದು ಹೈಕಮಾಂಡ್ ನಿರ್ದೇಶನ ಮೇಲೆ, ಮುಂದಕ್ಕೆ ಸೇರಿಸ್ಕೋಬೇಕಾದ್ರೆ ಹೈಕಮಾಂಡೇ ತೀರ್ಮಾನ ಮಾಡೋದು. ಇಲ್ಲಿ ಬಲಗೈ ಎಡಗೈ ಅಂತ ಏನಿಲ್ಲಪ್ಪ, ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳೇ ಅವ್ರ ಫಾಲೋವರ್ಸ್. ನಾವು ಏನೋ ರಾಜನ ಒಬ್ಬನ ಬಾಕಿಯವರು ಇಲ್ಲವೇ, ಆ ಥರ ಏನಿಲ್ಲ. ಹೈಕಮಾಂಡ್ ಅವರು ಏನು ಈ ಉದ್ದೇಶ ತೆಗೆದಾರೋ ಅದನ್ನೆಲ್ಲ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅವ್ರು ಹೇಳಿ ಅವ್ರ ಹೇಳಿಕೆ ಮೇಲೆ ಅವ್ರಿಗೇನು ಸ್ವಲ್ಪ ಬೇಜಾರಾಗಿ ತೆಗೆದಿದ್ದಾರೆ. ಮುಂದೆ ತಗೋಬೇಕು ಅಂತ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ. ಇಲ್ಲಿವರೆಗೂ ಸಿಎಂ ಕೂಡ ಸ್ಪಷ್ಟಪಡಿಸಿಲ್ಲ ಸರ್, ಅವ್ರು ತೆಗೆದಿದ್ದೇನಕ್ಕೆ ಅಂತ ಸಿಎಂ ಕೂಡ ಸ್ಪಷ್ಟ ಮಾಡಲಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸಂಪುಟದಲ್ಲಿ ತೆಗೆದುಹಾಕಿರೋದು ಹೈಕಮಾಂಡ್ ನಿರ್ದೇಶನ ಮೇಲೆ, ಮುಂದಕ್ಕೆ ಸೇರಿಸ್ಕೋಬೇಕಾದ್ರೆ ಹೈಕಮಾಂಡೇ ತೀರ್ಮಾನ ಮಾಡೋದು. ಇಲ್ಲಿ ಬಲಗೈ ಎಡಗೈ ಅಂತ ಏನಿಲ್ಲಪ್ಪ,